ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬುಧವಾರದ ಪ್ರೇಮ ಕಾವ್ಯ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬಂದ್ಬಿಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು. ಈ ಒಂದು ಎಪಿಸೋಡ್ನಲ್ಲಿ ಪ್ರೇಮ ಬಸ್ ಮೇಲೆ ಹತ್ಬಿಟ್ಟು ನಿನ್ನ ಪ್ರಪೋಸ್ ಮಾಡಬೇಕು ಅಂತ ಜನ ಎಲ್ಲ ಸೇರಿಸಿ ರಾಮ್ ಹತ್ರ ಕೇಳ್ಕೊಳ್ತಾ ಇದ್ದಾಳೆ. ರಾಮ್ ಅದಕ್ಕೆ ಸರಿ ಆಯಿತು, ಪ್ರಪೋಸ್ ಮಾಡ್ತಾ ಇದ್ದೀನಿ, ಬಾ, ಐ ಲವ್ ಯು ಪ್ರೇಮ, ಲವ್ ಯು ಸೋ ಮಚ್, ನೀನು ನನ್ನ ಜೀವ, ನನ್ನ ಪ್ರಾಣ ಅಂತೆಲ್ಲ ಹೇಳ್ಬಿಟ್ಟು ಈಗಾದರೂ ಇಳಿದು ಬರ್ತೀಯ ಕೆಳಗಡೆ ಅಂತ ಹೇಳ್ತಾನೆ. ಆಗ ಪ್ರೇಮ ಸರಿ ಅಂತ ಹೇಳಿ ಇಳಿದು ಬರ್ತಾಳೆ ಕೆಳಗಡೆ. ಇಳಿದು ಬಂದಾಗ ಜನ ಎಲ್ಲ ಉಪದೇಶ ಮಾಡ್ತಾ ಇರ್ತಾರೆ ರಾಮ್ಗೆ. ಏನಪ್ಪ ನೀನು ಇಂಥ ಹುಡುಗಿ ಜೊತೆ ಬದುಕೋಕ್ಕಾಗಲ್ವ, ಕಣ್ಣು ಮುಚ್ಕೊಂಡು ಬದುಕ್ಬೋದು, ಎಂಥ ಹುಡುಗಿ ನಿನ್ನ ಮೇಲೆ ಬೆಡ್ತಷ್ಟು ಪ್ರೀತಿ ಇಕ್ಕಂಡೈತೆ ಅಂತ ಒಂದು ಲೇಡಿ ಹೇಳ್ತಾಳೆ. ಆಮೇಲೆ ಪೊಲೀಸ್ ಕೂಡ ಹೇಳ್ತಾ ಇದ್ದಾರೆ, ಅಲ್ಲಪ್ಪ ಹೆಣ್ಣಿನ ಮನಸ್ಸು ಒಂಥರ ಗಾಜಿದ್ದಂಗೆ, ಒಡೆದೋಗ್ಬಿಟ್ರೆ ಕಷ್ಟ ಅದು ಜೋಡ್ಸೋಕ್ಕೆ, ನೀನು ಚೆನ್ನಾಗಿ ನೋಡ್ಕೊ ಈ ಹುಡುಗಿನ, ಹುಷಾರು ಅಂತೆಲ್ಲ ಉಪದೇಶ ಮಾಡ್ತಿರ್ತಾರೆ. ಆಗ ಪ್ರೇಮ, ಓಹೋ ಸಾಕು ನಿಮ್ಮ ಉಪದೇಶ ಎಲ್ಲ, ನನ್ನ ಗಂಡ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ನನ್ನ ಗಂಡ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ನನಗೆ ಗೊತ್ತು, ಅವ್ನು ಪ್ರಪೋಸ್ ಮಾಡಲಿ ಅಂತ ಅಷ್ಟೇ ನನಗೆ ಮಾಡಿದ್ದು, ಸಾಕು ನೀವೋಗಿ ನೋಡ್ಕೊಳ್ಳಿ ಮೇಲೆ ನಿಮ್ಮ ಕಥೆನ ಅಂತ ಹೇಳ್ತಾಳೆ. ಆಗ ಪೊಲೀಸ್ ಇದ್ದವರು, ಓಹೋ ನಿನ್ನ ಕಷ್ಟ ಈಗ ಅರ್ಥ ಆಗ್ತಾ ಇದೆ ಕಣಪ್ಪ ಡಾಕ್ಟ್ರ್ ಸಾಹೇಬ್ರೆ, ಇವ್ರ ಜೊತೆ ಹೆಂಗಿರ್ತೀರಾ ಅಂತ ಈಗ ಅರ್ಥ ಆಗ್ತಾ ಇದೆ ಅಂತ ಹೇಳ್ತಾರೆ. ಆಗ ಪ್ರೇಮ, ಸರಿ ನೀವು ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ, ಬಾ ರಾಮು, ಇವಾಗ ಸಿನಿಮಾಗಿನ್ವ ತೋರಿಸ್ತೀಯ ಹೆಂಗೆ ಅಂತ ಕೇಳ್ತಾಳೆ. ರಾಮು, ಕೋತಿ ಬಾರೆ ತೋರಿಸ್ತೀನಿ ಅಂತ ಹೇಳಿ ಇವರಿಬ್ರು ಇಲ್ಲಿ ಸಿನಿಮಾಗೆ ಹೋಗ್ತಾ ಇದ್ದಾರೆ. ಮತ್ತಿಲ್ಲಿ ಮಹಾದೇವ ಒಂದು ಕಾಲೇಜ್ ಹತ್ರ ಬಂದುಬಿಟ್ಟು ಪ್ರಿನ್ಸಿಪಲ್ನ ಮೀಟ್ ಮಾಡಬೇಕು. ಪ್ರಿನ್ಸಿಪಲ್ ಕಾರ್ ಹೋಗ್ತಾ ಇರುತ್ತೆ, ಅವ್ರು ಕಾರ್ಗೆ ಅಡ್ಡ ಹಾಕ್ಬಿಟ್ಟು, ಸಾಹೇಬ್ರೆ ನಮಸ್ಕಾರ ಸಾಹೇಬ್ರೆ, ನನ್ನ ಹೆಂಡ್ತಿ ಶಾನೆ ಓದಿದ್ದಾಳೆ, ಅವಳಿಗೊಂದು ಸೀಟ್ ಬೇಕಿತ್ತು ನಿಮ್ಮ ಕಾಲೇಜಲ್ಲಿ, ಅವಳು ಬರೀ ಓದಬೇಕು ಅಂತ ಓದಿಲ್ಲ, ಅವಳು ಗೋಲ್ಡ್ ಮೆಡಲಿಸ್ಟು, ಕಾಲೇಜ್ಗೆ ಫಸ್ಟ್ ಬಂದು ಓದ್ಕೊಂಬಂದಿದ್ದಾಳೆ, ನಿಮ್ಮ ಕಾಲೇಜಲ್ಲಿ ಒಂದೇ ಒಂದು ಸೀಟ್ ಕೊಡಿ ಅಂತ ಹೇಳ್ತಾನೆ. ಆಗ ಅವರು ಪ್ರಿನ್ಸಿಪಲ್ ಹೇಳ್ತಾ ಇದ್ದಾರೆ, ಅದೆಂಗಪ್ಪ ಆಗುತ್ತೆ, ಇವತ್ತು ಲಾಸ್ಟ್ ಡೇಟು, ಎಲ್ಲ ಸೀಟು ಆಗೋಗಿದೆ, ಯಾವ ಸೀಟು ಇಲ್ಲ, ಒಂದು ಸೀಟು ಇಲ್ಲ, ಅದೆಂಗಾಗುತ್ತೆ, ಕೊಡೋಕ್ಕಾಗಲ್ಲ, ಮುಂದಿನ ವರ್ಷಕ್ಕೆ ನೋಡ್ಕೊಳಕ್ಕೆ ಹೇಳು ಅಂತ ಹೇಳ್ತಾನೆ. ಆಗ ಪ್ಲೀಸ್ ಸಾಹೇಬ್ರೆ ಹಂಗೆ ಅನ್ಬೇಡ್ರಿ ಸಾಹೇಬ್ರೆ, ಮುಂದಿನ ವರ್ಷ ಅಂದರೆ ಒಂದು ವರ್ಷದಲ್ಲಿ ಅವಳ ಜೀವನದಲ್ಲಿ ಏನೇನೋ ಆಗೋಗಿದೆ, ನನ್ನಂಥ ದೊಡ್ಡ ಗಂಡನ ಕಟ್ಕೊಂಡು ನನ್ನ ಜೀವನ ಹಾಳಾಯಿತು, ನಾನು ಓದೋದು ಹಾಳಾಯಿತು ಅಂತ ಅನ್ಬಾರ್ದು ಅವಳು, ಪ್ಲೀಸ್ ಸಾಹೇಬ್ರೆ ಒಂದೇ ಸೀಟು, ನಿಮ್ಮ ದಮ್ಮಯ್ಯ ಅಂತೀನಿ, ನಿಮ್ಮ ಕಾಲಿಗೆ ಬೀಳ್ತೀನಿ, ಬೇಕಾದರೆ ಒಂದೇ ಒಂದು ಸೀಟ್ ಕೊಟ್ಬಿಡಿ ಅಂತ ಹೇಳ್ತಾನೆ. ಆಗ ಅವರು, ಇಷ್ಟೆಲ್ಲ ಹೇಳ್ತಾ ಇದೆಯಾ, ನಾಳೆ ನೋಡೋಣ, ಯಾವ್ದಾದ್ರು ಮ್ಯಾನೇಜ್ಮೆಂಟ್ ಸೀಟ್ ಇದ್ದರೆ ವಿಚಾರಿಸಿ ನೋಡು ಅಂತ ಹೇಳ್ತಾರೆ. ಆಗ ಅವನು, ಪ್ಲೀಸ್ ಸಾಹೇಬ್ರೆ ನನಗೆ ಅವೇನೂ ಅರ್ಥ ಆಗಲ್ಲ, ನೀವು ಒಂದೇ ಸೀಟ್ ಕೊಡಿ ಸಾಕು, ನನ್ನ ಹೆಂಡತಿ ಭಾಳ ಕನಸಿಕ್ಕಂಡವಳೆ, ಅವಳು ಕನಸು ನುಚ್ಚುನೂರು ಮಾಡಿಬಿಡಿ ಸಾಹೇಬ್ರೆ ಅಂತ ಹೇಳ್ತಾನೆ. ಆಗ ಅವ್ರು, ಏನಪ್ಪ ನಿಂಗೆ ಹೇಳೋದು ಅರ್ಥ ಆಗಲ್ವಾ, ಸೀಟ್ ಇಲ್ಲ ಅಂತ ಹೇಳ್ತೀನಿ, ಡ್ರೈವರ್ ನಡಿಯಪ್ಪ ನೀನು ಅಂತ ಹೇಳಿ ಮುಂದೆ ಹೊರಟೋಗ್ತಾರೆ. ಆಗ ಅವ್ನು ಹೇಳ್ತಾ ಇದ್ದಾನೆ, ನೋಡಿ ಸಾಹೇಬ್ರೆ, ನೀವು ಸೀಟ್ ಕೊಡೋ ಗಂಟ ನಾನು ಈ ಜಾಗ ಬಿಟ್ಟು ಕದಲಲ್ಲ, ಇವತ್ತಲ್ಲ ನಾಳೆ ನೀವು ಈ ಜಾಗದಲ್ಲಿ ಬರಲೇಬೇಕು ವಾಪಸ್ಸು ಅಂತ ಹೇಳಿ ಅವನು ಅಲ್ಲೇ ಕುತ್ಕೊಂಡ್ಬಿಡ್ತಾನೆ, ಫೈಲೆಲ್ಲ ಇಟ್ಕೊಂಡು ಅದೇ ಜಾಗದಲ್ಲಿ ಅದೇ ಕಾಲೇಜಲ್ಲೇ ಕುತ್ಕೊಂಡ್ಬಿಡ್ತಾನೆ ಕೆಳಗಡೆ, ಎಷ್ಟೊತ್ತಿಗಾದ್ರೂ ಬನ್ನಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ. ಮತ್ತಿಲ್ಲಿ ಕಾವ್ಯ ಕೆಲಸ ಮಾಡ್ತಿರ್ತಾಳೆ. ಆ ಟೈಮಿಗೆ ಅವಳ ಫ್ರೆಂಡ್ ಕೂಡ ಫೋನ್ ಮಾಡ್ತಾಳೆ, ಕಾವ್ಯ ಹೇಗಿದೆಯಾ, ಚೆನ್ನಾಗಿದೆಯೇನೆ ಅಂತಾಳೆ. ಆಗ ಕಾವ್ಯ, ನಾನು ಚೆನ್ನಾಗಿದ್ದೇನೆ, ನೀನು ಚೆನ್ನಾಗಿದೆಯಾ ಅಂತ ಫ್ರೆಂಡ್ನ ಕೇಳ್ತಾಳೆ. ಅವಳು ಕೂಡ ಚೆನ್ನಾಗಿದ್ದೀನಿ, ಅದೆಲ್ಲ ಸರಿ ಕಾವ್ಯ, ನಮ್ಮ ಅಕ್ಕನ ಮಗಳದು ಪಾಪು ನಾಮಕರಣ ಬರ್ತಡೆ ಎರಡೂ ಇದೆ, ಬಂದುಬಿಡೆ, ಮಿಸ್ ಮಾಡಬೇಡ ಕಣೆ ಅಂತ ಹೇಳ್ತಾಳೆ. ಆಗ ಅವಳು, ಇಷ್ಟು ಬೇಗ ಪಾಪು, ನಿನ್ನ 2 ವರ್ಷ ಹಾಗೇ ಇಲ್ಲ ಏನಿಲ್ಲ, ಇಷ್ಟು ಬೇಗನಾ ಅಂತ ಹೇಳ್ತಾರೆ. ಆಗ ಕಣೆ, ಅವಳು ಏನೋ ನನಗೆ ಮಗು ಬೇಗ ಬೇಕು, ತಾಯ್ತನದಲ್ಲಿರೋ ಇದೇ ಬೇರೆ, ಸುಖನೇ ಬೇರೆ, ಅದು ಇದು ಅಂತ ಹೇಳಿ ಅವ್ರು ಬೇಗ ಪ್ಲ್ಯಾನ್ ಮಾಡ್ಕೊಂಡ್ರು ಕಣೆ, ಏನಾದರೂ ನಿನ್ನ ಕಡೆಯಿಂದ ಗುಡ್ ನ್ಯೂಸ್ ಏನೇ ಅಂತ ಕೇಳ್ತಾಳೆ. ಆಗ ಕಾವ್ಯ, ಏನೇ ಅದು, ನನಗೀಗ ಸದ್ಯಕ್ಕೆ ನಾನು ಓದಬೇಕು ಅನ್ನೋ ಗುರಿನಲ್ಲಿದ್ದೀನಿ, ನಾನು ನಾನು ಸಾಧಿಸಬೇಕು, ಸೈಂಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಕಣೆ ಅಂತ ಹೇಳ್ತಾಳೆ. ಆಗ ಅವಳ ಫ್ರೆಂಡ್ ಹೇಳ್ತಿದ್ದಾಳೆ, ಹೌದು ಕಣೆ, ನಾನು ಅದೇ ಅಂದ್ಕೊಂಡೆ, ನೀನು ಅಷ್ಟು ಚೆನ್ನಾಗಿ ಓದ್ತಾ ಇದ್ದಾಳೆ, ಅದು ಹೆಂಗೆ ನಿಲ್ಲಿಸ್ಬಿಟ್ಟೆ ಇವಾಗ 1 ವರ್ಷದಿಂದ ಇಂಟ್ರೆಸ್ಟ್ ಇಲ್ಲದೇನೆ ಅಂತ ಅಂದ್ಕೊಂಡೆ ಅಂತಾಳೆ. ಆಗ ಅವಳು, ಇಲ್ಲ ಕಣೆ, ನನಗೆ ಇಂಟ್ರೆಸ್ಟ್ ಇದೆ, ಅದು ಈ ನಡುವೆ ಅಂತೂ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಆಗಿದೆ, ನಾನು ಓದಲೇಬೇಕು, ಅಚೀವ್ ಮಾಡಲೇಬೇಕು ಅಂತ ಹೇಳಿ ನಾನು ಮಾಡ್ತೀನಿ ಕಣೆ ಅಂತಾಳೆ. ಆಗ ಸರಿ ಕಣೆ, ಮಿಸ್ ಮಾಡಬೇಡ ಬಾರೆ ಅಂತ ಹೇಳಿ ಅವಳ ಫ್ರೆಂಡ್ ಅಲ್ಲಿ ಫೋನ್ ಕಟ್ ಮಾಡ್ತಾಳೆ. ಮತ್ತಿಲ್ಲಿ ಪ್ರೇಮ, ಬಾರೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ ಅಂತ ರಾಮ್ ಕೈ ಇಟ್ಕೊಂಡು ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಆಗ ರಾಮು, ಏನೇ ಪ್ರೇಮ ಇದೆಲ್ಲ, ನಿಂದೊಳ್ಳೆ ಕತೆ ಆಯಿತು, ಸರಿ ಬಾ ಹತ್ತು, ಒಳ್ಳೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಪಾನಿಪುರಿನ ನೋಡ್ಬಿಡ್ತಾಳೆ ಪ್ರೇಮ. ರಾಮ್, ಪಾನಿಪುರಿ ರಾಮ್ ನನ್ನ ಫೇವ್ರೇಟ್ ಅನ್ನೋದು ನಿನಗೆ ಗೊತ್ತಿಲ್ವ ರಾಮ್, ನೋಡಿಲಿ ಪಾನಿಪುರಿ ಇದೆ, ಬಾ ಇವತ್ತಿಬ್ಬರು ಇಕ್ಕನ ಯಾರು ಗೆಲ್ತಾರ ಕಾಂಪಿಟೇಷನಲ್ಲಿ ನೋಡೋಣ, ನಾನೇನಾದರೂ ಗೆದ್ದರೆ ರಾಮ್ ನೀನು ನನಗೆ ಕೇಳಿದ್ದೆಲ್ಲ ಕೊಡಿಸ್ಬೇಕು, ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ತಾಳೆ. ಆಗ ರಾಮ್, ಇನ್ನೇನು ಇವತ್ತು ಬೆಳಗ್ಗೆಯಿಂದನೂ ನಾನು ಅದೇ ಮಾಡ್ತಾ ಇರೋದು, ನೀನು ಹೇಳ್ದಂಗೆ ಕೇಳ್ಕೊಂಬರ್ತಾ ಇರೋದು, ಟೆಂಪೋ ಮೇಲೆ ಹತ್ತಿ ಕೂತ್ಕೊಂಡಿದ್ದಾವಿಂದನು, ಸರಿ
ಆಯಿತು ನಡಿ, ನಾನು ಆದರೆ ತಿನ್ನಲ್ಲ ಜಾಸ್ತಿ, ನನಗೆ ಬೇಡ, ನಾನು ಜಾಸ್ತಿ ತಿಂದ್ಬಿಟ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ, ನಾನು ಪೇಷಂಟ್ಗಳನ್ನ ನೋಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಅವಳು ಹೌದಾ ಸರಿ ಬಿಡು, ಹಂಗಾದ್ರೆ ಯಾವ್ದಾರ ಕಂಡಕ್ಟರ್ ಇಲ್ಲದೆ ಹೋಗಿರೋ ಬಸ್ ನೋಡಿ ನಾನು ಹೋಗಿ ಬಸ್ ಮೇಲೆ ಕುತ್ಕೊಂಡ್ಬಿಡ್ತೀನಿ ಅಂತಾಳೆ. ಆಗ ಅಯ್ಯೋ ನೀನು ಅಂಥ ಕೆಲಸ ಎಲ್ಲ ಮಾಡಬೇಡಮ್ಮ ತಾಯಿ, ಸರಿ ನಡಿ ಹೋಗಲಿ ಅಂತ ಹೇಳಿ ಪಾನಿಪುರಿ ತಿನ್ನೋದಕ್ಕೆ ಇಬ್ಬರು ಕಾಂಪಿಟೇಷನ್ಗೆ ಹೋಗಿ ಇಬ್ಬರು ಪಾನಿಪುರಿ ಚೆನ್ನಾಗಿ ತಿಂತಾ ಇದ್ದಾರೆ. ಆಗ ಅವಳು ಹೇಳ್ತಾ ಇದ್ದಾಳೆ, ಅಣ್ಣ ನನಗೊಂದು ಪೂರಿ ಕೊಟ್ಟರೆ ಇವ್ರಿಗೊಂದು ಪೂರಿ ನನಗೊಂದು ಪೂರಿ ಅದೇ ಥರನೇ ಕೊಡಬೇಕು ಅಂತ ಹೇಳಿ ಪಾನಿಪುರಿ ಇಸ್ಕೊಂಡು ತಿಂತಾ ಇದ್ದಾರೆ. ರಾಮ್ಗೆ ಇಲ್ಲಿ ಖಾರ ಆಗ್ತಾಯಿದೆ. ಆಗ ಅವಳು ಹೇಳ್ತಾ ಇದ್ದಾಳೆ, ಹಂಗಾದ್ರೆ ಸ್ಟಾಪ್ ಮಾಡಿಬಿಡೋಣ, ನೀನು ಸೋತ್ಯ ಅಂತ ಹೇಳ್ತಾ ಇದ್ದಾಳೆ. ಆಗ ರಾಮ್ ಇಲ್ಲ ನಾನು ಗೆಲ್ತೀನಿ ಅಂತ ಹೇಳಿ ಅವನು ಕೂಡ ತಿಂತಾನೇ ಇರ್ತಾನೆ. ಮತ್ತು ಮಹಾದೇವ ಕಾಲೇಜ್ ಹತ್ರ ಬಿಸಿಲಲ್ಲೇ ಕೂತಿರ್ತಾನೆ. ಅದನ್ನು ನೋಡಿದಂಥ ಸೆಕ್ಯೂರಿಟಿ, ಅಣ್ಣ ಆ ಬಿಸಿಲಲ್ಲಿ ಯಾಕಣ್ಣ ಕೂತಿದ್ಯಾ, ಬಾರಣ್ಣ ಇದ್ರೊಳಗಡೆ ಒಂದು ಕೂತ್ಕೋ, ಪಾಪ ಅನ್ಸುತ್ತೆ ನೀನು ನಾನು ನೋಡಿದ್ರೆ, ಅಯ್ಯೋ ಬಾರಣ್ಣ ಬಿಸಿಲು ತುಂಬ ಇದೆ ಅಂತ ಹೇಳ್ತಾರೆ. ಆಗ ಮಹಾದೇವ, ಅಯ್ಯೋ ಈ ಬಿಸಿಲೆಲ್ಲ ಯಾವ ಲೆಕ್ಕ ಅಣ್ಣ, ನನಗೆ ಎಂತೆಂಥದೋ ಕಷ್ಟ ಎಲ್ಲ ಅನುಭವಿಸ್ಕೊಂಡ್ಬಂದಿದ್ದೀನಿ, ಈ ಬಿಸಿಲೆಲ್ಲ ಯಾವ ಲೆಕ್ಕನೂ ಇಲ್ಲ ಅಣ್ಣ, ನನಗೊಂದು ಸೀಟ್ ಬೇಕು, ನನ್ನ ಹೆಂಡ್ತಿಗೂ ಒಂದು ಈ ಕಾಲೇಜಲ್ಲಿ ಸೀಟ್ ಬೇಕು ಅಷ್ಟೇ, ನಾನು ಏನಾರು ಒಳಗೆ ಬಂದರೆ ಸಾಹೇಬರು ಕಾಣಿಸಲ್ಲ, ಸಾಹೇಬರು ಬರೋ ಟೈಮ್ಗೆ ನಾನು ಇಲ್ಲೇ ಕೂತಿರಬೇಕು, ನಾನು ಇಲ್ಲೇ ಕುತ್ಕೊಂಡು ಕಣಣ್ಣ ಅಂತ ಹೇಳಿ ಅವನ ಬಿಸಿಲಲ್ಲೇ ಕೂತಿರ್ತಾನೆ. ಮತ್ತಿಲ್ಲಿ ಕಾವ್ಯ ಫೋನ್ ಮಾಡ್ತಾಳೆ, ಏ ಮಾದೇವ, ನನಗೆ ಮದುವೆ ಆಗಿತ್ತವಿಂದನೂ ನೀನು ನನ್ನ ಮನಸ್ಸಿಗೆ ಒಂಚೂರು ನೋವು ಮಾಡಿರಲಿಲ್ಲ, ಆದರೆ ಯಾಕೆ ನೀನು ಎಣ್ಣೆಯಿಂದ ಹಿಂಗೆ ಬಿಹೇವ್ ಮಾಡ್ತಾ ಇದೆಯಾ, ಹೆಣ್ಮಕ್ಳು ಬರೀ ಅಡುಗೆ ಮಾಡೋದಕ್ಕೆ ಮಾತ್ರ ಸೀಮಿತ, ಹಾಗೆ ಹೀಗೆ ಅಂತೆಲ್ಲ ಅಂತ ಕೇಳ್ತಾಳೆ. ಆಗ ಮಹಾದೇವ ಹೇಳ್ತಾ ಇದ್ದಾನೆ, ಕರೆಕ್ಟ್ ಅಲ್ವೇ ನಮ್ಮಿ, ಹೆಣ್ಮಕ್ಳು ಇನ್ನೇನು ಮದುವೆ ಆದಮೇಲೆ ಇನ್ನೇನೂ ಇಲ್ಲ, ಗಂಡ ಸಂಸಾರ ಮಕ್ಕಳು ಅಂತ ಇರಬೇಕು ಅಷ್ಟೇ, ಅದು ಬಿಟ್ಬಿಟ್ಟು ನಾನು ಓದ್ತೀನಿ ಗೀತೀನಿ ಅಂದ್ಕೊಂಡಿರೋಕ್ಕಾಗತ್ತಾ, ನಾವೆಲ್ಲ ಏನೂ ಇಲ್ಲ, ಇರೋ ಬುಕ್ಸ್ ಎಲ್ಲ ಗುಜಡಿಗೆ ಹಾಕ್ಬಿಟ್ಟು ತೆಪ್ಪಗಿರೋದು ಅಂತ ಹೇಳ್ತಾನೆ. ಅವಳು ಕೋಪ ಬಂದ್ಬಿಡುತ್ತೆ, ಏ ಮಹಾದೇವ ನೀನಷ್ಟು ಚೀಪಾಗೆಲ್ಲ ಮಾತಾಡಬೇಡ ಮಹಾದೇವ, ನೋಡ್ತಾ ಇರು ನಾನು ಅಚೀವ್ ಮಾಡಿ ತೋರಿಸ್ತೀನಿ, ಯಾಕೆ ಹಿಂಗೆ ಮಾತಾಡ್ತಿದ್ಯಾ ಮಹಾದೇವ ಅಂತ ಬೈದ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಇಲ್ಲಿ ಮಹಾದೇವ, ಇಲ್ಲ ಕಣಮ್ಮಿ ನೀನು ಬೈದರೂ ನನಗೆ ಚಿಂತೆ ಇಲ್ಲ, ನನಗೆ ನೀನು ಸೈಂಟಿಸ್ಟ್ ಆಗಿ ನಿನ್ನ ಕನಸನ್ನ ನನಸು ಮಾಡ್ಕೋಬೇಕಷ್ಟೇ, ಅಲ್ಲಿ ತನಕ ನಾನು ನಿನ್ನ ಪಾಲಿನ ವಿಲಾನಾದ್ರೂ ಪರವಾಗಿಲ್ಲ, ಇವತ್ತು ಎಷ್ಟೊತ್ತಾದರೂ ಆಗಲಿ ಈ ಕಾಲೇಜಿಂದ ನಾನು ನಿನಗೆ ಸೀಟ್ ತೊಗೊಂಡು ಬರ್ತೀನಿ ಕಣಮ್ಮಿ ಅಂತ ಹೇಳಿ ಪಾಪ ಅವನು ಅಲ್ಲೇ ಬಿಸಿಲಲ್ಲೇ ಮಳೆ ಆಗಲಿ ಚಳಿ ಆಗಲಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಟು ಅಲ್ಲೇ ಕೂತಿರ್ತಾನೆ. ಮತ್ತಿಲ್ಲಿ ಕಲ್ಯಾಣಿ ಮನೆಗೆ ಬಂದಿರೋವಂಥ ಒಂದು ಆಕ್ಸಿಡೆಂಟ್ ಬಂದಿರೋವಂಥ ಲೇಡಿ ಕಲ್ಯಾಣಿಯವ್ರನ್ನ ಕೇಳ್ತಾ ಇದ್ದಾಳೆ, ಅಲ್ಲ ಅಮ್ಮ ನಿಮ್ಮ ಮನೆಯಲ್ಲಿ ಎಲ್ಲ ಇಷ್ಟು ಖುಷಿಯಾಗಿ ಸಂತೋಷವಾಗಿದ್ದೀರಾ, ಆದರೆ ಒಂದೇ ಒಂದು ಮಾತು ಕೇಳಲ್ಲ ನಿಮ್ಮನ್ನ ಅಂತ ಹೇಳ್ತಾಳೆ. ಆಗ ಕೇಳಮ್ಮ ಅಂತ ಕಲ್ಯಾಣಿ ಹೇಳ್ತಾಳೆ. ಅವಳು ಕೇಳ್ತಾ ಇದ್ದಾಳೆ, ಅಲ್ಲ ಎಲ್ಲರೂ ಇದ್ದೀರಾ ನಿಮ್ಮ ಮನೆಯಲ್ಲಿ, ನಿಮ್ಮ ಯಜಮಾನ್ರು ಎಲ್ಲೋದ್ರು, ಅವ್ರದ್ದೊಂದು ಫೋಟೋನೂ ಇಲ್ಲ ಏನಿಲ್ಲ ಅಂತ ಕೇಳ್ತಾರೆ. ಆಗ ಅವಳಿಗೆ ಬೇಜಾರಾಗ್ಬಿಡುತ್ತೆ ಕಲ್ಯಾಣಿಗೆ, ಹಂಗೆ ನಿಂತಿರ್ತಾಳೆ. ಅಯ್ಯೋ ಅಮ್ಮ ಸಾರಿ ಅಮ್ಮ, ಕ್ಷಮಿಸಿ ಅಮ್ಮ, ನಿಮಗೆ ಬೇಜಾರೈತಿ ಅನ್ನೋ ಕ್ಷಮಿಸಿ ಅಂತ ಆ ಆಕ್ಸಿಡೆಂಟ್ ಆಗಿರೋ ಲೇಡಿಗೆ ಹೇಳ್ತಿದ್ದಾಳೆ. ಆಗ ಕಲ್ಯಾಣಿ, ಇಲ್ಲ ಅಮ್ಮ ಏನು ಬೇಜಾರೇನಿಲ್ಲ, ಅವರು ನಮ್ಮನ್ನು ಬಿಟ್ಟು ಮಣ್ಣಾಗಿ ಹೋಗ್ಬಿಟ್ಟಿದ್ರು ಕೂಡ ಮನೆಯಲ್ಲಿ ಫೋಟೋ ಹಾಕಿ ಪೂಜೆ ಮಾಡ್ತಾ ಇದ್ವೇನೋ, ಆದರೆ ಅವರು ನಮಗೆ ಆ ಪೂಜೆ ಮಾಡೋವಂಥ ಸ್ಥಾನನೂ ಕೊಡಲಿಲ್ಲ, ಅಷ್ಟು ಮೋಸ ಮಾಡಿ ನನಗೆ ನನ್ನ ಮಕ್ಕಳಿಗೆ ಮನೆಗೆ ಮೋಸ ಮಾಡಿ ನಮ್ಮನ್ನು ಅನಾಥರು ಮಾಡಿ ಹೊಂಟೋದ್ರು, ಹಂಗಾಗಿ ಮನೆಯಲ್ಲಿ ಒಂದು ಫೋಟೋನೂ ಹಾಕಿಲ್ಲ ಏನೂ ಮಾಡಿಲ್ಲ ಅಂತ ಅಳ್ತಾ ಇರ್ತಾಳೆ. ಆಗ ಅಯ್ಯೋ ಕ್ಷಮಿಸ್ಬಿಡಿ ಅಮ್ಮ, ನಾನು ಕೇಳಬಾರ್ದಾಯಿತು ಕ್ಷಮಿಸ್ಬಿಡಿ ಅಂತ ಈ ಹೆಂಗಸು ಅವಳಿಗೆ ಕೈ ಮುಗಿತಾ ಇದ್ದಾಳೆ. ಕಲ್ಯಾಣಿಯವ್ರು ಪರವಾಗಿಲ್ಲ ಬಿಡಮ್ಮ ಅಂತ ಹೇಳಿ ಅಲ್ಲಿಂದ ಒಳಗಡೆ ಹೋಗ್ತಾಳೆ. ಮತ್ತಿಲ್ಲಿ ಪ್ರೇಮ ಮನೆಗೆ ಬರ್ತಾಳೆ. ಮನೆಗೆ ಬಂದಮೇಲೆ ಮನೆಯವರೆಲ್ಲ ಕೂತಿರ್ತಾರೆ. ಪ್ರೇಮನ ಕಲ್ಯಾಣಿಯವ್ರಿಗೆ ಯಾರೋ ವಿಷಯ ಹೇಳ್ಬಿಟ್ಟಿದ್ದಾರೆ. ವಿಷಯ ಹೇಳಿಬಿಟ್ಟು ಪ್ರೇಮನಿಗೆ ಬೈತಾ ಇದ್ದಾರೆ, ನೀನು ಇಷ್ಟು ಸುಳ್ಳು ಹೇಳಿ ನೀನು ನನ್ನ ಮಗನ ಮದುವೆ ಆಗಿ ಬಂದ, ಈ ಮನೆಯಲ್ಲಿ ನಿನಗೆ ಒಂಚೂರು ಜಾಗ ಇಲ್ಲ ಅಂತ ಕಲ್ಯಾಣಿಯವ್ರು ಬೈತಾ ಇದ್ದಾರೆ. ಕಾವ್ಯ ಕೂಡ ನಿನ್ನಿಂದಾಗಿ ನನ್ನ ಭವಿಷ್ಯ ಹಾಳಾಯಿತು, ನನ್ನ ಎಜುಕೇಷನ್ ಹಾಳಾಯಿತು, ನಾನು ಓದೋದು ಹಾಳಾಯಿತು, ಈ ಮನೆಯಲ್ಲಿ ಯಾಕೆ ನಿನಗೆ ಈ ಒಂದು ಕ್ಷಣನೂ ಜಾಗ ಇಲ್ಲ ಅಂತ ಹೇಳಿ ಪ್ರೇಮನ್ನ ಕತ್ತಿಡ್ದು ಆಚೆ ತಳ್ಳಿಬಿಡ್ತಾಳೆ. ಇದಿಷ್ಟು ಬಂದು ಇವತ್ತಿನ ಪ್ರೇಮ ಕಾವ್ಯ ಎಪಿಸೋಡ್. ಫ್ರೆಂಡ್, ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.